ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ ಅಭಿವೃದ್ಧಿ, ಶಿಕ್ಷಣ, ಯುವಜನರ ಸಬಲೀಕರಣ ಹಾಗೂ ಮಂಡಳಿಯ ಮುಂದಿನ ಯೋಜನೆಗಳ ಕುರಿತು ಫಲಪ್ರದ ಚರ್ಚೆ ನಡೆಯಿತು. ಮಾನ್ಯ ಎಂಎಲ್ಸಿ ರಘು ಕೌಟಿಲ್ಯರವರು ಮಂಡಳಿಯ ಸಾಮಾಜಿಕ ಸೇವೆಗಳನ್ನು ಶ್ಲಾಘಿಸಿ, ಮುಂದಿನ ದಿನಗಳಲ್ಲಿಯೂ ತಮ್ಮ ಸಹಕಾರ ನೀಡುವ ಭರವಸೆ ವ್ಯಕ್ತಪಡಿಸಿದರು. ಹಾಗೂ ನಮ್ಮ ಮಂಡಳಿಯ ನಿರ್ದೇಶಕರುಗಳಿಗೂ ಹಾಗೂ ಸದಸ್ಯರುಗಳಿಗೂ ಇನ್ನು ಮುಂದೆ ನಮ್ಮ ಜನಾಂಗದ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ಜನಾಂಗದ ಬಂಧುಗಳನ್ನು ಒಗ್ಗೂಡಿಸಲು ಮನವಿ ಮಾಡಿದರು. ಜನಾಂಗದ ಏಳಿಗೆ ಆಗಬೇಕೆಂದರೆ ನಮ್ಮ ಸಂಖ್ಯಾಬಲವನ್ನು ಪ್ರತಿ ಸಂದರ್ಭದಲ್ಲಿಯೂ ಪ್ರದರ್ಶನ ಮಾಡಬೇಕು ಎಂದು ತಿಳಿ ಹೇಳಿದರು. ಇನ್ನೂ ಮುನ್ನ ಮೆಚ್ಚಿ ಕೇಳ್ತಾ ಇಲ್ಲ. ನಮ್ಮ ರಕ್ತದ ಕಣದಲ್ಲೂ ನಮಗೆ ಈ ರಾಜಮೌಳಿ ಥರ ಕೊಟ್ಟಿರತಕ್ಕಂಥ ಕೊಡುಗೆ ಬಂದು ನೀವು ಯಾರಾದ್ರೂ ನನ್ನ ಯೂಟ್ಯೂಬು ಟಿವಿಗಳಲ್ಲೆಲ್ಲ ನೋಡಿದರೆ ಗೊತ್ತಿರ್ಬೋದು ನನಗೆ ಎಷ್ಟು ಅಭಿಮಾನ. ಆಮೇಲೆ ವಿಕ್ಟೋರಿಯಾ ಹೆಸರನ್ನ ಚೇಂಜ್ ಮಾಡಿದಾಗ ಕೂಡ 15 ಲಕ್ಷ ಅದು ಓಡ್ತಾವೆ ಸೋಷಿಯಲ್ ಮೀಡಿಯಾ. ಸೊ ಈ ದೃಷ್ಟಿಯಿಂದ ನಾನು ಸಮಾಜದ ಬಗ್ಗೆ ಅತ್ಯಂತ ಎತ್ತರದ ಗೌರವ ಎತ್ತರದ ಗೌರವ. ನಾನು ಇವಾಗ ತಾನೇ ಮಾತನಾಡ್ತಿದ್ದೆ, ನಮ್ಮ ಶಕ್ತಿ ನಮಗೆ ಎಷ್ಟು ವ್ಯತ್ಯಯ ಆಗದಂದ್ರೆ ದೇವರೇ ನಮಗೆ ಶಕ್ತಿ ಯಾಕಪ್ಪ ಇದು ಕೊಟ್ಟಿಲ್ಲ. ಈ ಮೈಸೂರು ಪರಂಪರೆ ಆ ಹೆರಿಟೇಜ್ ಬಿಲ್ಡಿಂಗ್ಗಳು ದುಸ್ಥಿತಿ ನೋಡಿದ್ರೆ ನನಗೆ ಎದೆ ಮೇಲೆ ಸುತ್ತಿಗೆ ತಗೊಂಡು ನೋಡ್ದಂಗಾಗತ್ತೆ. ಮಹಾರಾಜರು ಬಹಳ ದೊಡ್ಡ ಕೊಡುಗೆಗಳನ್ನ ಕೊಡೋದು. ನಮಗೆ ಮೈಸೂರನ್ನ ಬೆಳೆಸೋ ಯೋಗ್ಯತೆ ಇಲ್ಲ ಅಥವಾ ಅದನ್ನು ವಿಸ್ತರಿಸೋ ಯೋಗ್ಯತೆ ಇಲ್ಲ. ಅವ್ರು ಕೊಟ್ಟಿರೋ ಕೊಡುಗೆನಾರು ಉಳಿಸೋವಂಥ ಕಮಿಟ್ಮೆಂಟ್ ರಾಜಕಾರಣಗಳಿಗೆ ಇರಬೇಕು. ಅದು ದುರಂತ ಅಂತ ಕಮಿಟ್ಮೆಂಟ್ ಇವತ್ತು ಯಾವ ಅಧಿಕಾರಸ್ಥರು ನಾನು ಕಾಣಿಸ್ತೇನೆ. ಮೈಸೂರನ್ನ ಎಷ್ಟು ಬಗತ್ ತಿನ್ಬೋದು, ಎಷ್ಟು ಅಗತ್ ತಿನ್ಬೋದು, ಎಷ್ಟು ವಿಸ್ತರಿಸ್ತಿನ್ಬೋದು, ಕೇಳಿಸ್ತಾ ಇದೆ ಅನ್ನುವಂಥ ಜನಗಳೇ ಇವತ್ತು ಮೈಸೂರಿನಲ್ಲಿ. ನನಗೆ ಲಲಿತ್ ಮಾಲ್ ಹತ್ರ ಹೋದಾಗ ನನಗೆ ಎದೆಗೆ ಲಲಿತ್ ಮಾಲ್ ಸ್ಥಿತಿ ನೋಡಿ. ಪಾಪ ನಮ್ಮ ಜಯದೇವರಾಜ ಅರಸರಿದ್ದು ನಮ್ಗೆ ಗೊತ್ತಿರ್ಬೇಕು, ಎಷ್ಟು ಹೋರಾಟ ಮಾಡಿದ್ರು ಅಲ್ಲಿ ಒಂದು ತಲೆ ಎತ್ತಬಾರ್ದು ಬಿಲ್ಡಿಂಗ್ ಅಂದರೆ ಎಲ್ಲ ಕಾಂಕ್ರೀಟ್ ಕಾಡ್ಬಿಡ್ದಂಗೆ ಹಸಿರು ನೆಹರು ಪಾರ್ಕ್ ಅಂತ ಅದನ್ನ ಅವತ್ತು ಹೋರಾಟ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಒಂದು ಪರಂಪರೆ ಇತ್ತು ಮೈಸೂರಿನಲ್ಲಿ. ಕೆ.ಬಿ. ಗಣಪತಿಯವರಾಗ್ಬೋದು, ದೊಡ್ಡ ಆ ಸಂದರ್ಭದಲ್ಲಿ ಮೈಸೂರಿನ ಬಗ್ಗೆ ಇಷ್ಟಪಡುವಂಥ ಅಟ್ಲೀಸ್ಟ್ ಒಂದು ದನಿ ಎತ್ತಿದ್ರು ಮೈಸೂರು ಅನ್ಯಾಯ. ಈಗ ಅಂತ ಒಂದು ಕೊಂಡಿ ಕಳ್ಚೋಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ನನಗೆ ಕಣ್ಣಲ್ಲಿ ಯಾರು. ಆದ್ದರಿಂದ ಏನು ಬೇಕಾದರೂ ಮಾಡ್ಬೋದು ಅನ್ನುವಂಥ ರಣಹದ್ದುಗಳು ಇವತ್ತು ಮೈಸೂರಿನ ಪರಂಪರೆಯ ಮೇಲೆ ದೌರ್ಜನ್ಯ ಮಾಡೋಕ್ಕೆ, ಮೈಸೂರಿನ ಸಂಸ್ಕೃತಿ ಮೇಲೆ ದೌರ್ಜನ್ಯ ಮಾಡೋಕ್ಕೆ, ನಮ್ಮ ರಾಜ ಮಹಾರಾಜರು ಕೊಟ್ಟಂಥ ಕೊಡುಗೆಗಳನ್ನು ಅಳಿಸ್ತಾ ಹಾಕ್ಲಿಕ್ಕೆ ಎಲ್ಲ ಹೆರಿಟೇಜ್ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ತಂದು ಮೈಸೂರಿನ ರೂಪ ಮಾಡ್ತಾರೆ. ಏನೋ ನನಗೆ ಆ ಕಾಳಜಿ ದೇವ್ರದೇ ಅವಕಾಶ ಸಿಕ್ಕಿದೆ. ನನ್ನ ಕೈಲಿ ಎಷ್ಟು ಶಕ್ತಿ ಆಗ್ತಾ ಅಷ್ಟಂತೂ ಹೋರಾಟ ಮಾಡ್ತೀನಿ. ಅದರಲ್ಲಿ ಯಾವುದೇ ಅಭಿವೃದ್ಧಿ ಮತ್ತು ವಿಶೇಷವಾಗಿ ನಮ್ಮ ಹಸು ಮನೆತನದವರು ಹಲವಾರು ಕಾರಣಕ್ಕೆ ಇವತ್ತು ತುಂಬ ಜನ ಪಡ್ತಾರೆ. ಒಂದು ಮೀಸಲಾತಿನಲ್ಲಿ ಏನೋ ಎಜುಕೇಷನ್ಗೆ ಕೊಟ್ಟಿದ್ದಾರೆ. ಆದರೆ ಅಂತ 1911ರಲ್ಲಿ ಮಿಲ್ಲರ್ ಕಮಿಷನ್ ಬಂತು. ನಾಲ್ವಡಿ ಪ್ರಭುಗಳು 75% ಮೀಸಲಾತಿ ಎಲ್ಲ ಜಾತಿ ಜನಾಂಗಕ್ಕೆ. ಆಮೇಲೆ ದೇಶ ಸ್ವತಂತ್ರ, ಈಗ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಮುಂದುವರಿಸಿ ಪರಂಪರೆ. ಹೀಗಾಗಿ ಇವತ್ತು ಮೀಸಲಾತಿ ಎಲ್ರಿಗೂ ಸಿಕ್ಕಿದೆ.
ಅಂದ್ರೆ ಯಾರು ಮೀಸಲಾತಿ ಕೊಟ್ಟರು, ಯಾರು ದಾನ ಧರ್ಮ ಮಾಡಿ ಶ್ರೀರಾಮಚಂದ್ರ ಅಂತಾರೆ ಎಲ್ಲರಿಗೂ ಬಡವರು, ಆ ಸಮುದಾಯದಲ್ಲಿ ಇವತ್ತು ತುಂಬ ಕಷ್ಟ ಇರುವಂಥ ವಿಚಾರ. ಎಲ್ಲೋ ಒಂದಷ್ಟು ಜನ ಪರಂಪರೆಯಿಂದ ವ್ಯಾಪಾರ ಇಂಡಸ್ಟ್ರಿಯಲ್ಲಿ ನಿಮ್ಮಲ್ಲಿ ಇದ್ದಾರೆ, ಆದರೆ ಆರ್ಥಿಕವಾಗಿ ನನಗೆ ತಿಳಿದಂಗೆ ಇವತ್ತಿಗೂ ಕೂಡ ಹೋರಾಟ ಮಾಡೋ ಜನ, ಆ ಜನಸಂಖ್ಯೆ ಕೂಡ ಕಡಿಮೆ. ಈಗ ನಾವು ಯದುವೀರ್ ಮಹಾಸ್ವಾಮಿಗಳ ಎಲೆಕ್ಷನ್ ನಿಂತಾಗ ಎಷ್ಟು ಅದು ಒಂದು ಸಂತೋಷ ಪಡಬೇಕೇನೆಂದರೆ, ಅವರು ಚುನಾವಣೆಗೆ ಬಂದಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಂತು, ಇನ್ನೊಂದು ಬಂತು, ಮಹಾರಾಜರ ಬಗ್ಗೆ ಇನ್ನೂ ಹೆಚ್ಚು ಅಭಿಮಾನ ಜನಕ್ಕೆ ಬಂತು. ಹೀಗಾಗಿ ಬಹಳ ದೊಡ್ಡ ಮತಗಳ ಅಂತರದಿಂದ ಯದುವೀರ್ ಒಂದು ಜಯ ಜನಕ್ಕೆ. ಯಾಕೆಂದರೆ ಯಾವುದೇ ಚುನಾವಣೆಯಲ್ಲಿ ಜಾತಿ ಮುನ್ನೆಲೆಗೆ ಬರುತ್ತೆ, ಆದರೆ ಆ ಜಾತಿ ಮುನ್ನೆಲೆಗೆ ಬರದೆ ಇವತ್ತು ಯದುವೀರ್ ಮಹಾಸ್ವಾಮಿ ಗೆದ್ದಿದ್ದಾರೆ. ಯಾಕೆಂದರೆ ಅವ್ರು ಮಾಡಿದಂಥ ವರ್ಗಗಳು. ಆ ದೃಷ್ಟಿಯಲ್ಲಿ ಸಮುದಾಯಕ್ಕೆ ಏನೆಲ್ಲ ಒಳ್ಳೇದಾಗಬೇಕು ಅಂತಿದ್ರು ಬೇಡಿಕೆಗಳಿದ್ರು ಅತ್ಯಂತ ಪ್ರಾಮಾಣಿಕ. ಯಾಕಂದ್ರೆ ನಾನು ಹೇಳ್ತಾನೆ ಇರ್ತೀನಿ, ಅವರು ಕೆಲವು ನೀವು ಮಾತಾಡೋಕ್ಕಾಗಲ್ಲ, ಇನ್ಮೇಲೆ ನನಗೆ ಶಕ್ತಿ ಬಂದಿದೆ ಮಾತಾಡ್ತೀನಿ ಅಂದಮೇಲೆ ಅತಾರ ಕಾರಣ ಕೆಲವು ಟೈಮ್ ಅವರು ಕೆಲವು ವಿಚಾರಗಳನ್ನ ಮಾತಾಡೋಕ್ಕೆ ಆ ದೃಷ್ಟಿಯಿಂದ. ಯಾಕೆಂದರೆ ಅವ್ರನ್ನ ಎಲ್ಲರೂ ಸಜ್ಜನ ಪಕ್ಷಪಾತಿ ಅನ್ಕೊಂಡ್ಬಿಡ್ತಾರೆ, ಹೌದೌದು ಔದಾರ್ಯಗಳು. ಆ ದೃಷ್ಟಿಯಿಂದ ಇನ್ನು ಯಾವತ್ತೂ ಕೂಡ ಅರಸು ಸಮುದಾಯಕ್ಕೆ ಒಬ್ಬರು MLC ಅಂದರೆ MLA ಅಂತ ತಿಳ್ಕೊಬೋದು, MLC ತಿಳ್ಕೊಂಡು ಒಂದು MLC ಇದ್ದಾರೆ ಅಂತ ನೀವು ಅತ್ಯಂತ ಹೆಮ್ಮೆಯಿಂದ ನೀವು ಹೇಳ್ಕೊಳ್ಬೋದು. ನಾನು ನಿಮ್ಮಲ್ಲಿ ಒಬ್ಬನಾಗಿ ಏನು ಯುವರಾಜರ್ಸು ಬ್ರೇಕನ್ನು ಮುರಿದ್ರಂತೆ, ಎಲ್ಗಪ್ಪ ಮುರಿದ್ರು, ಅದಕ್ಕೆ ನೀವು ಗೊತ್ತಾ ಏನೋ ಗೊತ್ತಿಲ್ಲ. ದೇವರಾಜ ಅರಸರು ನಾನ್ ಸ್ಟಾಪಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಬ್ರೇಕಿಂಗ್ ಮುಖ್ಯಮಂತ್ರಿ. ನಾನೇ ಹೇಳಿದ್ದು, ನೀವೆಲ್ಲ ಓದಿರ್ಬೋದು ಕೇಳಿರ್ಬೋದು. ಎಲ್ಲಿಗೆ ದಾಖಲೆ ನಾನು ಬರದೆ ಪತ್ರಿಕೆಗಳಲ್ಲಿ ಹೇಳಿದೆ, ಎಲ್ಲಿಗೆ ದಾಖಲೆ ಈ ರಾಜ್ಯದಲ್ಲಿ ಒಂದರ ನಂತರ ಒಬ್ಬರ ನಂತರ ಅಂದ್ರೆ ಒಂದು ಮುಖ್ಯಮಂತ್ರಿ ಕಂಟಿನ್ಯೂ ಆಗಿ ರಿನಿವಲ್ ಆಗಿರೋ ದಾಖಲೆ ಇವತ್ತಿಗೂ ದೇವರಾಜ ಅರಸರ ಹೆಸರಲ್ಲೇ ಇರೋದು. ದೃಷ್ಟಿಯಿಂದ ಈ ಸಮುದಾಯದವರು ಯಾವುದೇ ಕಾರಣ ದೇವರಾಜ ಅರಸರ ಒಬ್ಬ ದಾಸನಾಗಿ, ಅವರ ಭಕ್ತನಾಗಿ, ನಾಲ್ವಡಿ ಪ್ರಭುಗಳು, ಮುಮ್ಮಡಿ ಪ್ರಭುಗಳು, ಹತ್ತನೇ ಚಾಮರಾಜೇಂದ್ರ ರೋಮಾಂಚನ ಆಗುತ್ತೆ. ಅಂತ ಇತಿಹಾಸ ಭಾರತದ ಇತಿಹಾಸದಲ್ಲೇ ಇಲ್ಲ, ಈ ಮನೆತನದ ಇತಿಹಾಸ. ಅದರ ಒಂದು ರಾಜಮನೆತನದ ಪರಮ ಭಕ್ತನಾಗಿ ನಾನು ನಿಮ್ಮಲ್ಲಿ ಒಬ್ಬನಾಗಿರ್ತೇನೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಇನ್ಮೇಲೆ ಸ್ವಲ್ಪ ಸೇರ್ಬೇಕು, ನೆಕ್ಸ್ಟ್ ಜನರೇಷನ್ ಕರಿಬೇಕು. ನೆಕ್ಸ್ಟ್ ಜನರೇಷನ್ ಸೇರ್ತಾ ಇಲ್ಲ ನಿಮ್ಮ ಜೊತೆ, ಸಂಘಗಳ ಜೊತೆ. ಅದು ಸ್ವಲ್ಪ ಆಗಬೇಕು, ಸ್ವಲ್ಪ ತಗೊಳ್ಬೇಕು. ಗೊತ್ತಾಗ್ತಾ ಇಲ್ಲ, ಯಾಕೆಂದ್ರೆ ರಾಜಕೀಯ ಪ್ರಜ್ಞೆ ಇಲ್ಲ. ಆದ್ರಿಂದ ನಾವಿಷ್ಟೇ ಇರ್ಬೋದು. ಈಗ ಅರಸು ಮನೆತನ ಕೂಡ ಒಂದು ಸುಮ್ಮನೆ ನಾನು ಹೇಳ್ತೀನಿ, ನಾವು MP ಆಗಿದ್ವಿ, ಅದೆಲ್ಲ ಬೇರೆ. ನಮ್ದೊಂದು ಕ್ಷೇತ್ರದಲ್ಲಿ 2,000 ಓಟ್ ಐತೆ, ಇದು 3,000 ಓಟ್ ಐತೆ. ಒಬ್ಬ MLA ಒಂದು ಓಟಲ್ಲಿ ಒಬ್ಬ ಸೋತಾಗಿ ಗೆದ್ದ. ಇದೇ ಸಿದ್ದರಾಮಯ್ಯ 257 ಓಟಲ್ಲಿ ಅಂತರದಲ್ಲಿ ಚಾಮುಂಡೇಶ್ವರಿಯಲ್ಲಿ ಗೆದ್ದೆ ಹೋಗಿದ್ರೆ ಮುಖ್ಯಮಂತ್ರಿನೇ ಆಯ್ತಿರ್ಲಿಲ್ಲ. ಆ 257 ಓಟಲ್ಲಿ ನಾನೇ ಶ್ರೀಕಂಠದತ್ತ ಮಹಾಸ್ವಾಮಿಗಳ ಜೊತೆ ಇದ್ದಿದ್ದೆ ಅವತ್ತು. ನಾನೇ ಕೇಳ್ಕ ಅವರೆಷ್ಟು ಓಡಾಡಿ, ಎಷ್ಟು ತಾಲೂಕು ಸುತ್ತಿ ಎಲ್ಲ ಮಾಡಿ ಅವತ್ತು ಗೆಲ್ಸಿದ್ರು. ಅದರಲ್ಲಿ ಅರಸೋ ಮನೆತನದ ಓಟು ಕೂಡ ಇದೆ ಅಂತ ಸಿದ್ದರಾಮಯ್ಯ ಇರ್ತಾರೆ, ಅರ್ಥನೇ ಮಾಡ್ಕೊಂಡೆ. ಇದನ್ನ ನಾವು ತೋರಿಸ್ಕೊಡ್ಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ ಇವತ್ತು ಈ ಸಮಾಜದ ಬಗ್ಗೆ, ಯಾಕೆಂದ್ರೆ ಸಮಯ ತುಂಬಾ ಕಡಿಮೆ ಇದ್ದು ನಿಮ್ಮನ್ನು ನೋಡಿದ್ಮೇಲೆ ನಾನು ಭಾವುಕತೆ ಆಗಿದೆ. ಆ ದೃಷ್ಟಿಯಿಂದ ಈ ಸಮಾಜಕ್ಕೆ ನಾನು ಅತ್ಯಂತ ಅಭಿಮಾನಿ, ಅತ್ಯಂತ ಒಟ್ಟ. ಯಾಕೆ ಹೇಳ್ತೀನಿ, ನಾವು ರಾಮರಾಜ್ಯನ ಕಲ್ಪನೆ ಹೇಳ್ತೀವಿ. ರಾಮನನ್ನು ನೋಡಿಲ್ಲ ನಾವು ನೋಡಿರುವುದು ಪುಟದಲ್ಲಿ, ಚಿತ್ರದಲ್ಲಿ, ರಂಗಭೂಮಿಯಲ್ಲಿ. ಕಾಲ್ಪನಿಕ ರಾಮನನ್ನು ನೋಡಿದ್ದೀವಿ, ಒರಿಜಿನಲ್ ರಾಮನನ್ನ ಈ ಯುಗದಲ್ಲಿ ನೋಡಿರೋಕ್ಕೆ ಯಾರು ಸಾಧ್ಯ? ಅದು ಜೀವಂತ ರಾಮನನ್ನ ನಾವು ನೋಡಿದ್ದೀವಿ. ಎಲ್ಲಿ ನೋಡಿದ್ದೀವಿ ಅಂತಂದ್ರೆ ಮೈಸೂರು ರಾಜಮನೆತನದಲ್ಲಿ ನಾಲ್ನುಡಿ ಕೃಷ್ಣರಾಜ ಒಡೆಯರವರ ಮೂಲಕ ರಾಮನನ್ನು ನೋಡಿದ್ದೀವಿ. ರಾಮನ ಮತ್ತೊಂದು ಅವತಾರನೇ ನಾಲ್ನುಡಿಗಳು ಅಂತ. ರಾಮರಾಜ್ಯದ ಕನಸು ಏನೆಲ್ಲ ಇದೆ, ಅದನ್ನು ಮೀರಿ ಈ ಸಂಸ್ಥಾನ ಪಡ್ಬೋದು. ಈ ಸಂಸ್ಥಾನ ಪಡೆದು 5 ಶತಮಾನಗಳ ಕಾಲ ಅಲ್ಲಿ ಶ್ರೀರಾಮನಿಗೆ ನೆಲೆ ಇದೆ.
ಎಲ್ಲೋ ಸುತ್ತಾಡ್ತಾ ಬಂದಾಗ ಅಯ್ಯೋ ನನ್ನ ರೂಪದ ರಾಮ ಇಲ್ಲೇ ಇರೋದು ಅಂತೇಳಿ ಬಹುಶಃ ನೆಮ್ಮದಿಯಾಗಿ ಇಲ್ಲಿ ಮಲಗಿದ್ರು ಕಾಣುತ್ತೆ. ಅದಕ್ಕೆ ಆ ಬಾಲರಾಮ ಇಲ್ಲಿ ಮೈಸೂರಿನಲ್ಲಿ ಮಲಗಿ ಅರುಣ್ಯೋಮಿಯಿಂದ ರೂಪಗೊಂಡು ಹೋಗಿ ಅಯೋಧ್ಯೆಯಲ್ಲಿ ಓಡಿಸಿದ್ರು. ರಾಮ ನಾಲ್ವಡಿಯವರೇ ರಾಮ ಆಗಿರೋದಕ್ಕೆ ಇದಕ್ಕಿಂತ ಬೇರೆ ಯಾವ ಸಾಕ್ಷಿ ಬೇಡ ಅಂತ ಆ ದೃಷ್ಟಿಯಿಂದ ಇವತ್ತಿನ ಸಮಾಜದ ಬಗ್ಗೆ ಇದೆ. ಹೇಳಿ ಹಿಂದೆ ನಾನು ಯಾವುದೇ ರಾಜಕಾರಣ ಮಾತಾಡಕ್ಕೆ ಬಂದಿಲ್ಲ ಅಥವಾ ಒಂದು ಯಾವುದೋ ಓಟ್ ಕೇಳಕ್ಕೆ ಬಂದಿಲ್ಲ, ಏನೂ ಇಲ್ಲ. ನಾವು 11ನೇ ತಾರೀಕು ಈ ಕಾಯಕ ಸಮುದಾಯಗಳು ವಿಶೇಷವಾಗಿ ಯದುವೀರ್ ಮಹಾಸ್ವಾಮಿಗಳ ಒತ್ತಾಸೆಯಿಂದ JK ಗ್ರೌಂಡ್ನಲ್ಲಿ ದೊಡ್ಡದಂದರೆ ಈ ಸಣ್ಣ ಸಣ್ಣ ಕಾಯಕ ಸಮುದಾಯಗಳು, ಅಸಂಘಟಿತ ಸಮುದಾಯಗಳು ನನಗೆ ಒಂದು ಅಭಿನಂದನೆ ಮಾಡ್ತಾರೆ. ನಮಗೆ ಒಂದು ಅವಕಾಶ ಕೊಟ್ಟದ್ದು, ಯಾಕೆಂದರೆ ವಿಧಾನಸೌಧವನ್ನೇ ನೋಡದೇ ಇರುವಂಥ ಸಮಾಜ ಅವಕಾಶ ಕೊಟ್ಟದ್ದು ಕೃತಜ್ಞತೆ ಸಲ್ಲಿಸೋದ್ರಲ್ಲಿ ಅರಸೋಮನಕರದ ಸಂಸ್ಥೆ ಬಹುಶಃ ಮಾತಾಡಿರ್ಬೋದು, ಇದ್ದಿರು ನನಗೂ ಮಾತಾಡ್ತಕ್ಕಾಗುತ್ತೆ ಹೇಳ್ತೀನಿ. ಸೊ ಅವರು ಅವ್ರದೇ ಅಧ್ಯಕ್ಷತೆ ಕಾರ್ಯಕ್ರಮ. ನಮ್ಮ ಈ ಸಮುದಾಯದಿಂದ ಒಂದಷ್ಟು ಪ್ರತಿನಿಧಿಗಳು ಒಟ್ಟಿಗೆ ಬಂದು ಸಾಧ್ಯವಾದರೆ ಒಂದು ಚಿಕ್ಕ ಬ್ಯಾನರ್ ಹಿಡಿದು ಅರಸೋಮಂತ ಒಂದು ರೆಕಗ್ನೈಸ್ ಅಂದರೆ ವಿಜೇಂದ್ರ ಅವರು ಬರ್ತಿದ್ದಾರೆ, R ಅಶೋಕ್ ಅವರು, ಕುಯಿಲ್ ಕಾರಜೋಳ ಅವರು, ಎಲ್ಲ BJP ಲೀಡರ್ ಬರ್ತಿದ್ದಾರೆ. ಅದರಲ್ಲಿ ನಮ್ದೊಂದು ಒಗ್ಗಟ್ಟು, ನಾವಿದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಸಮಾಜಕ್ಕೆ ಅರಸೋಮನೆತನ ಅಂದರೆ ಅದು ಮೈಸೂರಿನ ಸಾರ್ವಕಾಲಿಕ ಪ್ರತಿನಿಧಿಗಳು, ಅದರಲ್ಲಿ ಏನು ಯೋಚನೆ ಮಾಡಿ. ಬಟ್ ಇವತ್ತು ಒಂದು ಸಂಘಟನೆ ಬೇಕಾಗಿದೆ. ಚಿಕ್ಕದಿದ್ದೇ ಹೋದ್ರೆ ಅದೊಂದು ಸಂಘಟಿತವಾದ ಮುಂದಿನ ದಿನದಲ್ಲಿ ಭಾಷಣ ಮಾಡಕ್ಕೆ ಬರೋಲ್ಲ, ನಿಮ್ಮ ಜೊತೆ ಎಲ್ಲಾನು ಕೇಳಕ್ಕೆ ಬರ್ತೀನಿ. ನಿಮ್ಮ ಪ್ರತಿನಿಧಿಯಾಗಿ ಸಮಸ್ಯೆಗಳ ಬಗ್ಗೆ, ತಮ್ಮ ಜಾತಿ ಸಮಸ್ಯೆಗಳ ಬಗ್ಗೆ ಮಾತಾಡ್ಬೇಕಲ್ಲ ಅಂತ ಒಂದು ಟೈಮ್ ಅವ್ರಿಗೆ ಮುಖ್ಯರ ಅವಧಿ ನಾನಿದ್ದೀನಿ ಮಾತಾಡಲಿಕ್ಕೆ. ವಿಧಾನಸಭೆಯಲ್ಲಿ ಯಾರು ಗೆಲ್ಲಕ್ಕಾಗಿಲ್ಲ, ವಿಧಾನ ಪರಿಷತ್ತನ್ನು ಅರಸೋಲ್ಲ. ದೇವರಾಜ ಸಾಬ್, ಜಯದೇವರಾಜ ಸಾಬ್ ಚಂದ್ರಪ್ರಭಾ ಅರಸರು ಒಂದಷ್ಟು ಕಾಲ ಇತ್ತು, ಆದರೆ ಅದಾದಮೇಲೆ ಆಗಿಲ್ಲ. ಸೊ ನಾನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತೀನಿ. ನೀವೇ ಆದರೆ ಎಷ್ಟು ರೆಪ್ರೆಸೆಂಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ರು, ಅದಕ್ಕಿಂತ ಹೆಚ್ಚು ರೆಪ್ರೆಸೆಂಟ್ ಮಾಡ್ತೀನಿ. ಒಂದಷ್ಟು ಸಂಖ್ಯೆಯಲ್ಲಿ ಬನ್ನಿ, ಎಲ್ರಿಗೂ ಹೇಳಿ, ಶಕ್ತಿ ತೋರಿಸೋಣ. ನಾವು ಹಾಕಿರೋವಂಥ ಪಟ್ಟಿಲಿ ಅರಸೋಮನೆತನದವರು ನಾವು ಇದ್ದೀವಿ ಕಂಡ್ರಿ ಅಂತ ತೋರಿಸ್ಬೇಕನ್ನೋದು ನನ್ನ ಆಸೆ. ಅಷ್ಟು ಹೇಳಿ ಮುಂದೆ ನೀವು ಅಪ್ಲೈ ಕೊಟ್ಟರೆ ಮತ್ತೆ ಏನಾದ್ರು ನಿಮ್ಮ ಪ್ರಶ್ನೆ ಚಿಕ್ಕ ಪುಟ್ಟಿದ್ರೆ ಕೇಳ್ಬೋದು. ಇಷ್ಟು ಹೇಳಿ ನೀವೆಲ್ಲ ಹೇಳಿದ್ರೆ ನಿಮ್ಮೆಲ್ಲ ಅಪ್ಲೈ ಕೊಟ್ಟಿದ್ದಾರೆ.